ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ದೇಶದಲ್ಲಿಯೇ ಮಾಲೀಕನಾಗಬೇಕಾಗಿತ್ತು. ರೈತ ಏನಾಗಪ್ಪ ಅಂತ ಕೇಳಿದ್ರೆ ಮಾಲಾಕಾಗದ ಬಿಟ್ಟು ಅವ ಏನಾಗಿನಪ್ಪ ಅಂತ ಕೇಳಿದ್ರೆ ಒಬ್ಬರು ಗುಲಾಮಗಿರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಸ್ ಟಿ ಪಾರ್ಟಿ ಅನ್ಕೊಂಡು ಎಲ್ಲಿ ಪಕ್ಷ ಮತ್ತು ಜಾತಿ ಬರ್ತಾ ಇದ್ದಾವ ಆ ಹೋರಾಟವನ್ನು ಎಲ್ಲೆಲ್ಲಿಗೂ ವಿದೇಶದಲ್ಲಿ ಸಕ್ಸಸ್ ಆಗುವುದಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ. ನಾವು ಪಕ್ಷಾತೀತ ಅಂತ ಹೇಳಿ ಹೋರಾಟ ಮಾಡುವಾಗ ಒಂದು ಪಕ್ಷಕ್ಕೆ ವಿರೋಧ ಮಾಡುವುದು ಸರಿಯ ಮತ್ತು ಈ ದೇಶದಲ್ಲಿ ಯಾವುದೇ ಸರ್ಕಾರ ಬರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ ಮತ್ತು ಜನತಾದಳ ಇರಲಿ, ಯಾವ ಸರ್ಕಾರದಿಂದ ಕೂಡ ಸ್ವಾತಂತ್ರ್ಯ ಸಿಕ್ಕುವರೆಗೂ ರೈತನ ಪರ ಸರ್ಕಾರ ಬಂದಿಲ್ಲ, ಬರುವುದು ಇಲ್ಲ. ಇದು ಬಹಳ ನೇರವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ನಾನು ಒಂದು ಪಕ್ಷ ರೀತಿಯ ತಿಟ್ಟುಕೊಳ್ಳೋಣ, ಆದ್ರೆ ಪರ ಮಾತಾಡೋದು, ಅಪೋಸಿಷನ್ ಪಾರ್ಟಿಗೆ ವಿರೋಧ ಮಾಡೋದು ರೈತನ ಕೆಲಸದು ಅಲ್ಲ. ಇದೀಗ ನಮ್ಮ ಅಮಿತ್ ಜಲ್ ಅವರು ಹೇಳಿದ್ರು, ಒಬ್ಬರ ಕೃಷಿಕರು ಪೂಜಾರಿ ಅವರು ಹೇಳಿದ್ರು, ತೋರಿಸ್ಕೊಟ್ಟಂತ ಕಾರ್ಯಕ್ರಮ ಆಗಬಾರ್ದು. ನಾನು ಭಾಳ ಸಲ ಮಾತಾಡ್ಕೊಂಡು ಮಾತಾಡ್ತೀನಿ, ಇನ್ನು ಮುಗಿಸ್ಬಿಟ್ಟ. ನಾನು ಒಂದೊಂದು ವಿನಂತಿ ಏನಪ್ಪ ಅಂತ ಕೇಳಿದ್ರೆ, ರೈತ ಭಾರತ ಸ್ವತಂತ್ರ ಸಿಕ್ತು, ಅದು ಸಿಗೋದು ಬಿಡೋದು ಎರಡನೇ ಮಾತ. ಕೃಷಿ ಪರತಂತ್ರವಾಯಿತು, ದೇಶ ಸ್ವಾತಂತ್ರ್ಯ ಆಗುವಂತ ಪೂರ್ವದಲ್ಲಿ ಕೃಷಿ ಸ್ವತಂತ್ರವಾಗಿತ್ತು. ಇವತ್ತು ಪರತಂತ್ರ ಯಾಕೈತೆ ಕೃಷಿ? ಇದು ಮಾಡೋರು ಯಾರು? ನಾವು ಹಿರಿಯರೇ. ನಾವು ಯಾರಿಗೆ ಮತದಾನ ಕೊಟ್ಟಿದ್ದೇವೆ, ಯಾರೇ ಪಕ್ಷ ಇರಲಿ, ಅವರು ರೂಪಿಸ್ತಕ್ಕಂಥ ಈ ವ್ಯವಸ್ಥೆ. ಇದನ್ನು ಹೋರಾಟಬೇಕಾದ್ರೆ ಏನು ಮಾಡಬೇಕು? ಇದು ನನ್ನ ಒಂದು ರಿಯಾಣಿಸಕನ್ನದಿದೆ. ಇದು ಎಲ್ಲಿ ಹೋದ್ರೂ ಕೂಡ ಇದರ ಬೆಲೆ ಎಷ್ಟೇ? 5 ರಿಂದ 10 ಇಟ್ಕೊಳ್ಳೋಣ. ನಾವು ಸರ್ಕಾರಕ್ಕೆ ಬೆಂಬಲ ಕೆಲಸದು, ಭಿಕ್ಷುಕರ ಕೆಲಸದು. ಯಾಕೆ? ಯಾವ ಉತ್ಪಾದನೆ ಮಾಡುತ್ತಾನೆವೋ ಅವನಿಗೆ ರೇಟ ಮಾಡುವ ಹಕ್ಕು ಇದೆ. ಇಲ್ಲಿ ಯಾರು ತಪ್ಪಿಲ್ಲ, ನೇರವಾಗಿ ರೈತರು ತಪ್ಪಿದೆ. ಇದನ್ನು ಒಪ್ಕೋಬೇಕಾಗ್ತದೆ. ಯಾಕೆ? ನನ್ನ ಬೆಳೆದ ಬೆಳೆಗೆ ನಾನೇ ಯೋಗ್ಯವಾದ ಬೆಲೆ ನಾ ಕಟ್ಟಬೇಕು, ಏನು ಯಾವ ತೀರ್ಸ ಮನುಷ್ಯ ಕಟ್ಟಬೇಕು ಹೇಳಿ? ಅದಕ್ಕೆ ದಯವಿಟ್ಟು ನನ್ನ ವಿಚಾರ ಏನು, ಈ ಹಿಂದೆ ಬದುಕಬೇಕಾದ್ರೆ, ಸಿಟಿ ಬದುಕಬೇಕಾದ್ರೆ ಏನ್ ಬೇಕ್ರಿ? ನಮ್ಮಲ್ಲಿ ಉತ್ಪಾದನೆ ವ್ಯವಸ್ಥೆ ಬೇಕಿಲ್ಲ. ನಾವು ರೈತರ ಜಯ ಕತ್ತಿದ್ದೇವಂದ್ರೆ ಒಂದ್ ದಿವ್ಸ ಹಾಲು ಬಂದ್ ಮಾಡಿಬಿಡೋಣ, ಒಂದ್ ದಿವ್ಸ ತರಕಾರಿ ಬಂದ್ ಮಾಡ್ರಿ, ಅದು ಮಾಡ್ತೇವ್ರಿ. ಯಾರು ತಪ್ಪದು? ಒಂದು ಕೇಳೋಣ, ಅಲ್ಲಿ ಮುಂದಿನ ಬರ್ತ. ಇದೀಗ ನಮ್ಮ ಇವರು ಪಟೇಲ್ ಸಾಹೇಬ್ ಹೇಳಿದ್ರು, ಒಂದ್ ನಿಮಿಷ ಕೇಳೋಣ. ಪಟೇಲ್ ಸಾಹೇಬ್ ಹೇಳಿದ್ರು, ನಿಮ್ಮ ಮಾಲನ್ನ ಉತ್ಪಾದನೆ ಮಾಡಿ 1 ಲಿಂಡಿ ಒಳಗೆ 25 ಪ್ರೊಡಕ್ಟ್ ಮಾಡೋ ಸಾಧ್ಯತೆ ಹೇಳಿದ್ರು. ಅದು ದಯವಿಟ್ಟು ನಾನು ಹೆಚ್ಚು ಕೇಳಲ್ಲ, ನನ್ನ ಮಾತಿಗೆ ದಯವಿಟ್ಟು ಎಲ್ಲರಿಗೂ ಕೂಡ ನಮಸ್ಕಾರಗಳು.